ನಮಸ್ಕಾರ. ಯೂಟ್ಯೂಬ್ ಚಾನಲ್ ಮ್ಯಾಜಿಕಲ್ ಮೀಡಿಯಾ 279 ಇಂದ ನಾನು ರೂಪಶ್ರೀ ಮಾತಾಡ್ತಾ ಇರೋದು. ಸೊ ಇವತ್ತು ನೋಡೋಣ ಏನು ಮಾತೆ ಆಶೀರ್ವಾದ ಏನು ಅಂತ ನೋಡೋಣ. ಓಕೆನಾ? ನೋಡಿ, ಫಸ್ಟ್ ಕಾರ್ಡ್ ಸೆಲ್ಫ್ ವರ್ತ್. ಓ ಸೊ ನಮ್ಮ ಬೆಲೆ ಏನು ಅನ್ನೋದು ನಮಗೆ ಫಸ್ಟು ಅರ್ಥ ಆಗಬೇಕು ಅಂತ ಮಾತೆ ಹೇಳ್ತಾ ಇದ್ದಾರೆ. ಯುವರ್ ಸೆಲ್ಫ್ ವರ್ತ್ ಡಿಟರ್ಮೈನ್ಸ್ ಯುವರ್ ನೆಟ್ ವರ್ತ್ ಅಂತಾರಪ್ಪ. ಸೊ ನಿಮಗೆ ಏನಂದರೆ ಒಂದೊಂದ್ಸಲ ಏನಾಗೋಗುತ್ತೆ, ನಾವು ಅತಿಯಾಗಿ ಕೊಡೋದು, ಕೆಲಸ ಮಾಡೋದು, ಅಥವಾ ಅತಿಯಾದ ಪ್ರೀತಿ ತೋರಿಸ್ತಾ ಇದ್ದೀವಿ, ಅಥವಾ ಅತಿಯಾಗಿ ಕೇರ್ ಮಾಡ್ತಾ ಇದ್ದೀವಿ, ಅತಿಯಾಗಿ ಮಾಡಿದಾಗ ಅದು ಮಾಡೋದ್ರ ಬೆಲೆನೇ ಇರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆಯಿತಾ? ಫಸ್ಟು ನಮ್ಮ ಸೆಲ್ಫ್ ವರ್ತ್ ಏನು, ನಮ್ಮ ಬೆಲೆ ಏನು ಅನ್ನೋದು ನಾವು ಕಂಡುಹಿಡ್ಕೋಬೇಕು ಅಂತ ಮಾತೆ ಹೇಳ್ತಾ ಇದ್ದಾರೆ. ಸೊ ನೋಡಿ, ಪ್ರಾಕ್ಟೀಸ್ ಸೆಲ್ಫ್ ಲವ್ ಆ್ಯಂಡ್ ಅಫರ್ಮೇಷನ್ಸ್ ಟು ಬೂಸ್ಟ್ ಯುವರ್ ಸೆಲ್ಫ್ ಎಸ್ಟೀಮ್. ಸೊ ಫಸ್ಟು ಯಾವಾಗ್ಲೂ ಇಷ್ಟು ವರ್ಷ ಅಥವಾ ಇಷ್ಟು ದಿವಸ ಇಲ್ಲಿ ತೋರಿಸ್ತಿರೋ ಎನರ್ಜಿ ಪ್ರಕಾರ ನೀವೇನು ಮಾಡಿದ್ದೀರಾ ಅಂತಂದರೆ, ಬೇರೆಯವರಿಗೆ ಪ್ರಾಮುಖ್ಯತೆ ಕೊಟ್ಟಿದ್ದೀರಾ. ನಿಮ್ಮ ಜೀವನದಲ್ಲಿ ಬೇರೆಯವ್ರಿಗಷ್ಟೇ ಪ್ರಾಮುಖ್ಯತೆ ಕೊಟ್ಟಿದ್ದೀರಾ. ಆಯಿತಾ? ಸೊ ಅದನ್ನೇ ಮಾತೆ ಹೇಳ್ತಾ ಇದ್ದಾರೆ, ನಿನ್ನ ಬೆಲೆ ತಿಳ್ಕೊ ಫಸ್ಟು. ನೀ ಬರೀ ಮಾಡೋದೇ ಆಗೋಯ್ತು, ಇಡೀ ಏನು ಜೀವನ ಎಲ್ಲ ಮಾಡ್ತಾನೇ ಇದೆಯಾ, ಬಟ್ ನಿನ್ನ ಬೆಲೆ ಏನು ಅನ್ನೋದನ್ನು ಫಸ್ಟ್ ತಿಳ್ಕೊ ನೀನು ಅಂತ ಹೇಳ್ತಾ ಇದ್ದಾರೆ ಮಾತೆ. ಆಯಿತಾ? ಸೊ ಹೇಗೆ ಮಾಡಬೇಕು ಅಂತಂದರೆ ಅದನ್ನೇ ಹೇಳ್ತಾ ಇದ್ದಾರೆ. ಫಸ್ಟ್ ಪ್ರಾಕ್ಟೀಸ್ ಸೆಲ್ಫ್ ಲವ್, ಫಸ್ಟು ನಿನ್ನನ್ನು ಇಡು ಮುಂದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಈಗೇನೋ ಒಂದು ತೊಂದರೆ ಆಯಿತು ಅಂತಂದರೆ ಫಸ್ಟು ನೀವು ಹೋಗ್ಬೋದು, ಆಯಿತಾ, ಅವ್ರಿಗೋಸ್ಕರ ಅಥವಾ ಇನ್ನೇನೇ ಮಾಡ್ಬೋದು. ಬಟ್ ಸ್ಟಿಲ್ ನಿನ್ನ ಹೆಲ್ತೂ ಕೇರ್ ಮಾಡಬೇಕು, ನಿನ್ನ ಬಗ್ಗೆನೂ ಕನ್ಸರ್ನ್ ಇರಲಿ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಈಗ ಮನೇಲಿ ಇರ್ತೀರಾ ಅಂತಂದರೆ ಕೆಲಸ ಮಾಡಬಾರ್ದು, ಅಥವಾ ಬರೀ ರೆಸ್ಟ್ ಮಾಡಬೇಕು, ಆ ಥರ ಅಲ್ಲ. ಆಯಿತಾ? ಬಟ್ ನಮ್ಮ ಕೆಲಸನೂ ಎಲ್ಲ ಕೆಲಸನೂ ಮಾಡಬೇಕು, ಜೊತೆಗೆ ನಮ್ಮ ಬಗ್ಗೆನೂ ಕೇರ್ ಮಾಡಬೇಕು ಅಂತ ಅಷ್ಟೇ ಹೇಳ್ತಾ ಇರೋದು. ಓಕೆನಾ? ಸೊ ನಾವು ಯಾವಾಗಲೂ ಏನು ಮಾಡ್ತೀವಿ, ಕೆಲಸ ಮಾಡೋ ಇದರಲ್ಲಿ ನಮ್ಮನ್ನು ನಾವು ಮರ್ತ್ಬಿಡ್ತೀವಿ. ಎಷ್ಟೋ ಸಲ ಆಗುತ್ತೆ ಅಲ್ವಾ? ಅದೇನು ಹೊಸದಲ್ಲ, ಎಷ್ಟೋ ಸಲ ಆಗುತ್ತೆ. ಸೊ ನಿಮ್ಮ ಬಗ್ಗೆ ಕೇರ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಎಸ್, ಮಾತಾ ನೋಡಿ ಇನ್ನೊಂದು ಕಾರ್ಡು, ಪಾಸ್ಟ್ ಕರ್ಮ ಇನ್ಫ್ಲೂಯೆನ್ಸ್ ಅಂತಿದ್ದಾರೆ. ಓಕೆ, ಯುವರ್ ಕರ್ಮ ಫ್ರಮ್ ಪಾಸ್ಟ್ ಲೈಫ್ಸ್ ಇನ್ಫ್ಲೂಯೆನ್ಸಸ್ ಯುವರ್ ಕರೆಂಟ್ ಫೈನಾನ್ಷಿಯಲ್ ಸಿಚುಯೇಷನ್. ಓಕೆ, ಸೀಕ್ ಕಾರ್ಮಿಕ್ ಹೀಲಿಂಗ್ ಅಂತಿದ್ದಾರೆ. ಓಕೆ, ಸೊ ಇವಾಗ ತುಂಬ ಜನ ಹೇಳ್ತೀರಾ ಅಲ್ವಾ, ಎಷ್ಟೋ ಜನ ಮಾತಾಡಿದಾಗ ಹೇಳಿದ್ದೀರಾ, ಲೈಕ್ ಏನು ಮಾಡು ದುಡ್ಡೇ ನಿಲ್ಲೋದಿಲ್ಲ, ಆ್ಯಂಡ್ ಸಾಲ ಅಂತ ಕೊಟ್ಟಿದ್ದೀವಿ, ಸಾಲ ಬರೋದೇ ಇಲ್ಲ ವಾಪಸ್ಸು, ಮನೇಲಿ ಖರ್ಚಂತೂ ಆಗ್ತಾನೇ ಇರುತ್ತೆ, ಬಟ್ ಇನ್ಕಮ್ಮೇ ಇರಲ್ಲ. ಆ ಥರ ಎಷ್ಟು ಜನ ಮಾತಾಡಿದ್ದೀವಿ ಅಲ್ವಾ, ಎಷ್ಟೋ ಸಲ ಆ ಥರ ಆಗುತ್ತೆ. ಎಷ್ಟೋ ಮನೆಗಳಲ್ಲಿ ತೊಂದರೆಗಳು ಆ ಥರ ಎಲ್ಲ ಆಗುತ್ತೆ. ಬಟ್ ಇಲ್ಲಿ ಮಾತಾ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಏನು ಹೇಳ್ತಾ ಇದ್ದಾರೆ, ಇದು ನಾವು ಯೋಚನೆ ಮಾಡ್ಬೋದು, ನಾವು ಇಷ್ಟು ದುಡಿದ್ರೂ ಕೂಡ ಏನು ಸೇವೆ ಮಾಡೋಕ್ಕಾಗ್ತಾ ಇಲ್ವಲ್ಲ, ದುಡ್ಡು ಹತ್ರ ಒಂದು ಬೇಕು ಅಂದಾಗ ಸಿಗಲ್ಲ ಅಷ್ಟೇ, ಆ ಥರ. ಅರ್ಥ ಆಯ್ತಾ? ಆ ಥರ ತೋರಿಸ್ತಾ ಇದ್ದಾರೆ ನನಗೆ. ಅಂದರೆ ನೀವು ಸಂಪಾದನೆ ಮಾಡಿರ್ತೀರಾ, ಎಲ್ಲ ಮಾಡ್ತೀರಾ, ಬಟ್ ನಿಮಗೆ ಖರ್ಚಿಗೆ ಬೇಕು ಅಂದಾಗ, ಅಂದರೆ ಏನಾದ್ರು ಒಂದು ಹೆವಿ ಅಮೌಂಟ್ ಬೇಕು, ಅಥವಾ ಎಲ್ಲೋ ಇನ್ವೆಸ್ಟ್ ಮಾಡಬೇಕು, ಅಥವಾ ಇನ್ನೇನೋ ಒಂದು ಖರ್ಚಿಗೆ ಬೇಕು ಅಂದಾಗ ಅಷ್ಟು ಅಮೌಂಟ್ ಸಿಗೋದಿಲ್ಲ, ಮತ್ತೆ ಪರದಾಡಬೇಕಾಗತ್ತೆ. ಆ ಥರ ಯಾತಕ್ಕಾಗುತ್ತೆ ಅಂತಂದರೆ, ಅದು ಹಳೇ ಬ್ಯಾಗೇಜು ನೀವು ತಂದಿರೋದು, ಹಳೇ ಕರ್ಮದ ಬುತ್ತಿ ಅದು, ಅದನ್ನು ಕ್ಲಿಯರ್ ಮಾಡ್ಕೋ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಸೊ ರೆಮಿಡಿ ಏನು, ಹೇಗೆ ಕ್ಲಿಯರ್ ಮಾಡ್ಕೊಳ್ಳೋದು? ಹಳೆಯದರಲ್ಲಿ ಯಾವುದೋ ಜನ್ಮದಲ್ಲಿ ನಾವು ಏನು ಮಾಡಿದ್ವಿ ಗೊತ್ತಿಲ್ಲ. ಸೊ ಈ ಜನ್ಮದಲ್ಲಿ ಅನುಭವಿಸ್ತಾ ಇದ್ದೀವಿ ದುಡ್ಡು ಕಾಸು ವಿಚಾರದಲ್ಲಿ ಅಂತಲೇ ಹೇಳ್ತಾ ಇದ್ದಾರೆ. ಆಯಿತಾ? ಸೊ ಆ ದುಡ್ಡು ಕಾಸು ವಿಚಾರದಲ್ಲಿ ತೊಂದರೆಗಳು ಬರ್ತಿದೆ ಅಂತಂದರೆ ಅದು ಹಳೆ ಜನ್ಮದ ಕರ್ಮದ ಬುತ್ತಿ ಅಂತ ಹೇಳ್ತಾ ಇದ್ದಾರೆ. ಪರ್ಫಾರ್ಮ್ ರುದ್ರಾಭಿಷೇಕಂ ಟು ಲಾರ್ಡ್ ಶಿವ ಅಂತ ಹೇಳ್ತಾ ಇದ್ದಾರೆ, ಟು ಮಿಟಿಗೇಟ್ ನೆಗೆಟಿವ್ ಕಾರ್ಮಿಕ್ ಇನ್ಫ್ಲೂಯೆನ್ಸಸ್. ಓಕೆನಾ? ಸೊ ಪರ್ಫಾರ್ಮ್ ರುದ್ರಾಭಿಷೇಕ, ಈಶ್ವರನಿಗೆ ರುದ್ರಾಭಿಷೇಕ ಮಾಡುವ ಅಂತ ಹೇಳ್ತಾ ಇದ್ದಾರೆ ಮಾತೆ. ಆಯಿತಾ? ಯಾರು ತುಂಬ ಕಷ್ಟಪಡ್ತಾ ಇದ್ದೀರಾ, ಯಾರು ತುಂಬ ಒದ್ದಾಡ್ತಾ ಇದ್ದೀರಾ ದುಡ್ಡು ಕಾಸು ವಿಚಾರದಲ್ಲಿ, ಅದು ಎಲ್ಲ ಪಾಸ್ಟ್ ಕರ್ಮದ್ದು, ಲೈಫ್ದು ಕರ್ಮ. ಸೊ ಹಾಗಾಗಿ ಈ ಜನ್ಮದಲ್ಲ, ಅದು ಯಾವುದೋ ಜನ್ಮದ ಕರ್ಮ ಇವಾಗ ಅನುಭವಿಸ್ತಾ ಇದ್ದೀರಾ. ಅಭಿಷೇಕ ಮಾಡಿಸಿ, ರುದ್ರಾಭಿಷೇಕ ಮಾಡಿಸಿ ಅಂತ ಹೇಳ್ತಾ ಇದ್ದಾರೆ. ಓಕೆನಾ?
ದೇವಸ್ಥಾನದಲ್ಲಿ ಪೂಜೆ ಕೊಟ್ಟರು ಆಯಿತು. ಖಂಡಿತ ಇದು ಕಾರ್ಡ್ಸ್ ಬರ್ತಾ ಇದೆ ಅಂದರೆ ಓಕೆ, ಫೈಂಡ್ ವ್ಯಾಲ್ಯೂ ಇನ್ ಎವ್ರಿ ಪೆನ್ನಿ ಅಂತಿದ್ದಾರೆ. ಇವಾಗ ಒಂದೊಂದು ಪೈಸದಲ್ಲೂ ಆಯಿತಾ, ಇವಾಗ ನಾವೇನು ಕಷ್ಟಪಟ್ಟು ದುಡಿತೀವಿ, ಸೊ ಒಂದೊಂದು ಪೈಸದಲ್ಲೂ ಒಂದು ಅದ್ರ ಬೆಲೆ ಕಂಡುಹಿಡ್ಕೋ, ಅದರ ಬೆಲೆ ಕಂಡುಹಿಡ್ಕೋ. ಏಕೆಂತಂದರೆ ಏನೋ ಒಂದು ಬಂತು ದುಡ್ಡು ಅಂದ ತಕ್ಷಣ ಖರ್ಚು ಮಾಡಿಬಿಡೋದಾಗಲಿ, ಅಥವಾ ಬೇಕಾಬಿಟ್ಟಿ ಖರ್ಚು ಮಾಡೋದು, ಬೇಕಾಬಿಟ್ಟಿಯಾಗಿ ಏನೋ ಒಂಥರ ಬಂದ ಹಣನ ಸೇವ್ ಮಾಡದೇ ಇರೋದು, ಸೊ ಆ ಥರ ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ ಮಾತೆ, ಆಯಿತಾ. ಸೊ ವೆರಿ ಕ್ಲಿಯರ್ಲಿ ಟ್ರ್ಯಾಕ್ ಆಲ್ ಎಕ್ಸ್ಪೆನ್ಸಸ್ ಅಂತಾರೆ. ನೋ ಮ್ಯಾಟರ್ ಹೌ ಸ್ಮಾಲ್, ಎಷ್ಟಾದರೂ ಕಮ್ಮಿ ಇರಲಿ ಪರವಾಗಿಲ್ಲ ಅಂತೆ. ಆದರೆ ನೀನೇನು ಖರ್ಚು ಮಾಡ್ತಿದ್ಯಾ, ಖರ್ಚು ಮಾಡ್ತಾ ಇರೋದು ಲೆಕ್ಕ ಇಡು ಅಂತ ಹೇಳ್ತಿದ್ದಾರೆ. ಅಂದರೆ ಇದ್ರ ಅವಶ್ಯಕತೆ ಇದೆಯಾ, ಇದು ಖರ್ಚು ಮಾಡಬೇಕಾ ಅಂತ ಅನ್ನೋದು ಆಮೇಲೆ ಯೋಚನೆ ಬರುತ್ತೆ ನಮಗೆ. ಇವಾಗ ಏನಂದರೆ ಕಣ್ಣು ಮುಚ್ಕೊಂಡು ಖರ್ಚು ಮಾಡಿಬಿಡ್ತೀವಿ, ಬಟ್ ಆಮೇಲೆ ಬೇಕು ಅಂದಾಗ ಕಷ್ಟ ಆಗುತ್ತಲ್ವ. ಸೊ ಅದಕ್ಕೇ ಮಾತಾ ಏನು ಹೇಳ್ತಾ ಇದ್ದಾರೆ, ಈಗಿರೋ ದುಡ್ಡನ್ನು ಖರ್ಚು ಮಾಡ್ತೀಯಾ ಅಂತಂದರೆ ಲೆಕ್ಕ ಇಡು, ಏನೇನಕ್ಕೆ ಖರ್ಚು ಮಾಡ್ತಾ ಇದೆಯಾ ಲೆಕ್ಕ ಇಡು. ಅವಾಗ ನಾಳೆ ನಮಗೆ ಅರ್ಥ ಆಗುತ್ತೆ, ಸೊ ಇದು ವೇಸ್ಟ್ ಆಯಿತಾ ಖರ್ಚು ಮಾಡಿದ್ದು, ಸೊ ಸುಮ್ಮನೆ ಪರ್ಚೇಸ್ ಮಾಡಿ ಮನೇಲಿ ಇಟ್ಟಿದ್ದೀವಾ ಶೋ ಪೀಸ್ ಥರ, ಯೂಸ್ ಮಾಡ್ತಾ ಇಲ್ವಾ, ಸೊ ಅದು ದುಡ್ಡು ಹಾಳುತ್ತಾನೆ ಅವಾಗ. ಆ ಥರ ಅಂದರೆ ಮುಂದೆ ನಿಮಗೆ ಟ್ರ್ಯಾಕ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಓಕೆನಾ, ಎಷ್ಟು ಕಮ್ಮಿ ಆದರೂ ಪರವಾಗಿಲ್ಲ ಅಂತೆ. ನೋ ಮ್ಯಾಟರ್ ಹೌ ಸ್ಮಾಲ್, ಇದು ಮಾತಾ ಕಾರ್ಡ್ಸ್ ಬರ್ತಾ ಇರೋದು. ಸೊ ಇಲ್ಲಿ ಹೆಂಗೆ ಹೇಳ್ತಾ ಇದ್ದಾರೆ ಅಂತಂದರೆ, ನೀನು ಕೇರ್ಫುಲ್ಲಾಗಿರಿ, ಖರ್ಚು ಮಾಡುವಾಗ ಕೇರ್ಫುಲ್ಲಾಗಿರು, ಲೆಕ್ಕ ಇಡು ಅಂತ ಹೇಳ್ತಾ ಇದ್ದಾರೆ. ಫೈಂಡ್ ವ್ಯಾಲ್ಯೂ ಇನ್ ಎವ್ರಿ ಪೆನ್ನಿ ಅಂತ ಹೇಳ್ತಾ ಇದ್ದಾರೆ. ಓಕೆನಾ, ಎಸ್ ಮಾತಾ. Wheel of Fortune, wow, fortune wheel is turning in your favor. Okay, money, luck is enhancing, expect more. ಕ್ಲೇಮ್ ಮಾಡಿ, ಫಸ್ಟ್ ಕ್ಲೇಮ್ ಮಾಡಿ. ವೀಲ್ ಆಫ್ ಫಾರ್ಚೂನ್, ಇಷ್ಟು ವರ್ಷ, ಇಷ್ಟು ದಿವಸನೋ ಅಥವಾ ಇಷ್ಟು ವರ್ಷ, ತಿಂಗಳು, ನಿಮಗೆ ಗೊತ್ತು ಎಷ್ಟು ಕಷ್ಟಪಟ್ಟಿದ್ದೀರಾ, ಒದ್ದಾಡಿದ್ದೀರಾ ಅಂತ. ಸೊ ಈಗ ಸಮಯ ತಿರುಗಿದೆ ಅಂತಲೇ ಹೇಳ್ತಾ ಇದ್ದಾರೆ. ಮಾತಾ ಕಾಡಿಸಿದ್ದು, ನಾನು ಇನ್ನೇನು ಹೇಳಲಿ. ಓಕೆನಾ, ನೋಡಿ. ಸೊ ಮಾತಾ ಕಾರ್ಡ್ಸ್ ಹೇಳ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ ಮಾತಾ ಲಕ್ಷ್ಮಿ. ಓಕೆನಾ, ಸೊ ಬ್ಲೆಸ್ಸಿಂಗ್ ಏನು ಅಂತಂದರೆ, ನಿಮ್ಮೆಲ್ಲರೂ ಯಾರೆಲ್ಲ ಈ ವಿಡಿಯೋ ನೋಡ್ತೀರಾ ಅಂದರೆ ಎಂಡ್ ತನಕ ನೋಡಬೇಕು. ಓಕೆನಾ, ಎಂಡ್ ತನಕ ನೋಡಿದ್ದೀರಾ ಅಂತಂದರೆ 100% ಇದು ಗ್ಯಾರಂಟಿ, ಸ್ಯಾಂಕ್ಷನ್, ಭಗವಂತನ ಮಾತೆ ಕಡೆಯಿಂದ ಸ್ಯಾಂಕ್ಷನ್ ಅಂತ ಅಂದ್ಕೊಳ್ಳಿ. ಓಕೆನಾ, ಇದು ಸುಮ್ಮನೆ ಬರ್ತಿರೋ ಕಾರ್ಡ್ಸ್ ಅಲ್ಲ. ಸೊ ಮನಿ ಲಕ್ ಇಸ್ ಎನ್ಹ್ಯಾನ್ಸಿಂಗ್ ಅಂತಿದ್ದಾರೆ. ಅಂದರೆ ಇಲ್ಲಿ ಹೇಗೆ ತೋರಿಸ್ತಾ ಇದ್ದಾರೆ ಗೊತ್ತಾ, ಮುಂಚೆ ಒಂದು ಸೆಲ್ಫ್ ವರ್ತ್ ಅನ್ನೋದು ಇರಲಿಲ್ಲ. ಅಂದರೆ ನಿಮ್ಮ ಬಗ್ಗೆ ನೀವು ಕೇರೆ ಮಾಡ್ತಾ ಇರಲಿಲ್ಲ, ಅಷ್ಟು ದುಡ್ದಿದ್ದೀರಾ ಪಾಪ, ಆಯಿತಾ, ಆ ಥರ ಅಂತ ತೋರಿಸ್ತಿದ್ದಾರೆ. ಜೊತೆಗೆ ಏನಾಗೋಗಿತ್ತು ಅಂತಂದರೆ, ಹಳೇ ಜನ್ಮದ ಯಾವುದೋ ಕರ್ಮದ ಬುತ್ತಿ ತೀರಿಸಿದ್ದೋ ಆಯಿತು ಅಂತಲೂ ಹೇಳ್ತಾ ಇದ್ದಾರೆ ಇವಾಗ. ಅಂದರೆ ಏನೋ ತೊಂದರೆಗಳಿತ್ತು ನೀವು ದುಡ್ಡು ಕಾಸಿಂದು, ಸೊ ಅದನ್ನು ತೀರಿಸಿದ್ದೀರಾ ನೀವು ಇವಾಗ, ಅದನ್ನು ಕ್ಲೋಸ್ ಮಾಡಿದ್ದೀರಾ ಅನ್ನೋ ಥರ ತೋರಿಸ್ತಾ ಇದ್ದಾರೆ. ಸೊ ನಿಮ್ಗೆ ಇವಾಗ ಅರ್ಥ ಆಗ್ತಾ ಇದೆ, ಒಂದೊಂದು ಹಣ, ಒಂದೊಂದು ಪೈಸಾ ದುಡಿಬೇಕು ಅಂದರೆ ಎಷ್ಟು ಕಷ್ಟ ಆಯಿತು, ಎಷ್ಟು ಕಷ್ಟಪಟ್ಟಿದ್ದೀನಿ ನಾನು ಅನ್ನೋದು ನಿಮಗೆ ರಿಯಲೈಸ್ ಆಗ್ತಾ ಇದೆ ಇವಾಗ, ಆಯಿತಾ. ತುಂಬ ಕಾನ್ಷಿಯಸ್ಸಾಗಿ ಯೋಚನೆ ಮಾಡ್ತಾ ಇದ್ದೀರಾ ಅಂತಲೂ ಹೇಳ್ತಾ ಇದ್ದಾರೆ. ಅದಕ್ಕೆ ಇವಾಗ ಏನು ಅಂತಂದರೆ, ಈಗ ನಾವು ಯಾವಾಗ ರೆಸ್ಪೆಕ್ಟ್ ಕೊಡ್ತೀವಿ, ಆಯಿತಾ, ಹಣಕ್ಕೆ ನಾವು ಯಾವಾಗ ರೆಸ್ಪೆಕ್ಟ್ ಕೊಡ್ತೀವಿ, ಅದು ಡೆಫಿನೆಟಾಗಿ ನಮಗೆ ಡಬಲ್ ಆಗೇ ಆಗುತ್ತೆ. ಹೇಗೆ ಅಂತಂದರೆ, ಇವಾಗ ನೋಡಿ, ನಾವು ರೆಸ್ಪೆಕ್ಟ್ ಅಂತಂದ್ರೇನು, ಜಿಪುಣತನ ಮಾಡೋದು ಆ ಥರ ಅಂತ ಅಲ್ಲ, ಆಯಿತಾ. ಎಲ್ಲಿ ಯಾರಿಗಾದರೂ ಒಂದು ದಾನ ಧರ್ಮ ಮಾಡಬೇಕು ಅಂದರೆ ಮಾಡಲೇಬೇಕಾಗತ್ತೆ, ಅಥವಾ ಯಾರಿಗಾದರೂ ಕಷ್ಟದಲ್ಲಿದ್ದಾರೆ ಅಂತಂದರೆ ಕೊಡಲೇಬೇಕಾಗತ್ತೆ, ಅಥವಾ ಇನ್ನೇನೋ ಒಂದು ಖರ್ಚು ಮಾಡಬೇಕು ಅಂದರೆ ಮಾಡಬೇಕಾಗತ್ತೆ. ಅದರಲ್ಲೂ ಲೆಕ್ಕ ಇಡು ಅಂತಲೇ ಹೇಳ್ತಾ ಇರೋದು. ನೀ ಚಿಕ್ಕದಾಗಲಿ ದೊಡ್ಡದಾಗಲಿ ಬೇಕೇ ಬೇಕಾ, ಅವಶ್ಯಕತೆ ಇದೆಯಾ, ಆ ಥರದಕ್ಕೆ ಮಾಡು. ಸಹಾಯ ಆಗುತ್ತಾ ಜನಕ್ಕೆ, ಅಥವಾ ನಿಮಗೆ ಹೆಲ್ಪ್ ಆಗುತ್ತಾ. ಈಗ ನಾವೇನೋ ಒಂದು 10 ಥರ ಐಟಮ್ ತೊಗೊಂಬಂದು ಇಟ್ಕೊಂಬಿಟ್ಟು ಸುಮ್ಮನೆ ಶೋ ಪೀಸ್ ಥರ ಇಟ್ಟರೆ ದುಡ್ಡು ಹಾಳಲ್ವಾ. ಅದ್ರ ಬದಲು ಒಂದು 4 ಜನಕ್ಕೆ ದಾನ ಮಾಡಿದರೆ ಅವರಾದರೂ ಉಪಯೋಗಿಸೋರಲ್ವಾ, ಅವ್ರಿಗಾದರೂ 1-2 ತುತ್ತು ಊಟಕ್ಕಾಗೋದಲ್ಲ ಅಂತ ಹೇಳ್ತಾ ಇರೋದು ಮಾತೆ. ಈಗೇನಾಗಿದೆ, ನೀವು ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಹೇಳ್ತಾ ಇದ್ದಾರೆ. ನೋಡಿ ಯಾವ ಥರ ಟ್ವಿಸ್ಟ್ ಕೊಡ್ತಾರೆ, ಎಷ್ಟು ಚೆನ್ನಾಗಿ ಟರ್ನ್ ಕೊಡ್ತಾರೆ ಅಂದರೆ, ವೀಲ್ ಆಫ್ ಫಾರ್ಚೂನ್ ಥರ ಬಂಡಿ ಥರ ಈಗ ತಿರುಗಿಸ್ತಾ ಇದ್ದಾರೆ ಇವಾಗ. ಯಾವ ಕಡೆಗೆ ಅಂತಂದರೆ ನಿಮ್ಮ ಕಡೆಗೆ. ಓಕೆನಾ, ಸೊ ನೀವು ಇವಾಗ ಅರ್ಥ ಮಾಡ್ಕೊಂಡಿದ್ದೀರಾ. ಸೊ ಇಷ್ಟೆಲ್ಲ ಏನೆಲ್ಲ ತೊಂದರೆಗಳಾಯಿತು, ಯಾವ ಥರ
ಅತಿಯಾಗಿ ಖರ್ಚು ಮಾಡಬಾರ್ದು, ಅಥವಾ ಅವಶ್ಯಕತೆ ಎಲ್ಲಿದೆ, ಯಾರು ಕಷ್ಟದಲ್ಲಿದ್ದಾರೆ, ತೊಂದರೆಯಲ್ಲಿದ್ದಾರೆ, ಖಂಡಿತ ಸಹಾಯ ಮಾಡಿದ್ದೀರಾ, ದಾನ ಧರ್ಮ ಎಲ್ಲ ಮಾಡಿದ್ದೀರಾ, ಅರ್ಥ ಆಯ್ತಾ? ನಿಮ್ಮ ಕರ್ಮದ ಬುದ್ಧಿ ಅಷ್ಟು ಕ್ಲಿಯರ್ ಆಗ್ತಿದೆ ಅನ್ನೋ ಥರನೇ ತೋರಿಸ್ತಿದ್ದಾರೆ. ಪಾಸ್ಟ್ ಕಾರ್ಮಿಕ್ ಇನ್ಫ್ಲೂಯೆನ್ಸಸ್. ಸೊ ಇಷ್ಟೆಲ್ಲ ಕ್ಲಿಯರ್ ಮಾಡ್ಕೋತಾ ಇದ್ದೀರಾ. ಹಾಗಾಗಿ ಸಮಯದ ಚಕ್ರ ನಿಮ್ಮ ಕಡೆ ತಿರುಗಿದೆ. ವಾವ್, ಸೊ ಬ್ಯೂಟಿಫುಲ್. ಮನಿ ಲಕ್ ಇಸ್ ಎನ್ಹ್ಯಾನ್ಸಿಂಗ್. ದುಡ್ಡಿನ ಸುರಿಮಳೆ ಶುರು ಆಗ್ತಿದೆ ಅಂತ ಹೇಳ್ತಾ ಇದ್ದಾರೆ. ಎಕ್ಸ್ಪೆಕ್ಟ್ ಮೋರ್. ವೀಲ್ ಈಸ್ ಟರ್ನಿಂಗ್ ಇನ್ ಯುವರ್ ಫೇವರ್. ಮನಿ ಲಕ್ ಈಸ್ ಎನ್ಹ್ಯಾನ್ಸಿಂಗ್. ಎಕ್ಸ್ಪೆಕ್ಟ್ ಮೋರ್ ಅಂತಿದ್ದಾರೆ. ಇನ್ನೂ ನೀವು ಅಪೇಕ್ಷೆ ಪಡ್ಬೋದು, ಅಂದರೆ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಬ್ಲೆಸ್ಸಿಂಗ್ ಆಗಿದೆ, ಮಾತೆ ಬ್ಲೆಸ್ಸಿಂಗ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇವತ್ತೇನು ಹೇಳ್ತಾರೆ ಗೊತ್ತಾ, ರೆಮಿಡಿ ಏನಂತೆ ಅಂದರೆ, ವೇರ್ ಸಮಥಿಂಗ್ ಆಫ್ ಗೋಲ್ಡನ್ ಕಲರ್ ಇನ್ ಯುವರ್ ಲೆಫ್ಟ್ ಹ್ಯಾಂಡ್ ಅಂತಾರೆ, ಗೊತ್ತಾ? ಗೋಲ್ಡನ್ ಕಲರ್ ಇಲ್ಲ ಗೋಲ್ಡ್ ಬ್ಯಾಂಗಲ್ಸ್ ಇರ್ಬೋದು, ಅಥವಾ ನಿಮಗೆ ಲೆಫ್ಟ್ ಹ್ಯಾಂಡಲ್ಲಿ ಗೋಲ್ಡನ್ ಕಲರ್ದು ಏನಾದರೂ ವೇರ್ ಮಾಡು ಅಂತಾರೆ. ಇಲ್ಲ ಬಳೆ ಹಾಕ್ಬೋದು, ಗೋಲ್ಡ್ ಬ್ಯಾಂಗಲ್ಸ್, ಇಲ್ಲ ಅಂತಂದರೆ ಗೋಲ್ಡ್ ಕಲ್ಲರ್ದು ಬ್ಯಾಂಗಲ್ಸ್ ಹಾಕಿ, ಅಥವಾ ಬ್ರೇಸ್ಲೆಟ್ಸ್ ತೊಗೊಳ್ಳಿ, ಆಯಿತಾ? ಯೆಲ್ಲೋ ಕಲರಲ್ಲೇ ಇರುತ್ತೆ. ಸೊ ಯೆಲ್ಲೋ ಕಲರ್ದು ಅಂತ ಹೇಳ್ತಿದ್ದಾರೆ, ಗೋಲ್ಡನ್ ಕಲರ್ದು, ಓಕೆನಾ? ಸೊ ಬ್ರೇಸ್ಲೆಟ್ ಹಾಕಿ, ಸಿಟ್ರಿನ್ ಅಂತ ಇದೆ, ಸಿಟ್ರಿನ್ ಬ್ರೇಸ್ಲೆಟ್ಸ್ ಇದೆ, ಸ್ಟೋರ್ಸಲ್ಲಿ ಹೋಗಿ ಚೆಕ್ ಮಾಡಿ, ಖಂಡಿತ ಹಾಕ್ಕೊಳ್ಳಿ, ಆಯಿತಾ? 100% ಹೆಲ್ಪ್ ಆಗುತ್ತೆ. ನಿಮಗೆ ಅರ್ಥ ಆಗಲ್ಲ ಯಾವ ಥರ ಹೇಗೆ ಚೇಂಜಸ್ ಬರ್ತಿದೆ ಲೈಫಲ್ಲಿ ಅಂತ. ಖಂಡಿತ ಬರುತ್ತೆ. ಏನಂದರೆ ಒಂದು ನಂಬಿಕೆ ಇಡಬೇಕು, ಆಯಿತಾ? ನಂಬಿಕೆ ಇಡಬೇಕು, ಖಂಡಿತ ಆಗುತ್ತೆ, ಹೆಲ್ಪ್ ಆಗುತ್ತೆ. ಪರ್ಚೇಸ್ ಮಾಡಿ, ಆಯಿತಾ? ಯೂಟ್ಯೂಬ್ ಚಾನಲ್ ಮ್ಯಾಜಿಕಲ್ ಮೀಡಿಯಾ 279 stores.com .dm2buy.com ಅಂತ. ಸೊ ಅಲ್ಲಿ ಹೋಗಿ ಡಿಸ್ಕ್ರಿಪ್ಷನ್ ಎಲ್ಲ ಡೀಟೇಲ್ಸ್ ಇದೆ, ಖಂಡಿತ ಅಲ್ಲಿ ವೆಬ್ಸೈಟ್ ಹೋಗಿ ಚೆಕ್ ಮಾಡಿ. ಸಿಟ್ರಿನ್ ಬ್ರೇಸ್ಲೆಟ್ಸ್ ಅಂತ ಇದೆ, ಖಂಡಿತ ಪರ್ಚೇಸ್ ಮಾಡಿ, ಓಕೆನಾ? ಸೊ ಇನ್ನೆರಡು ಕಾರ್ಡ್ಸ್ ತೆಗೆದ್ಬಿಡೋಣ, ಇನ್ನೇನು ಹೇಳ್ತಾರೆ ನೋಡ್ಬಿಡೋಣ. ಎಸ್ ಬಾಬಾ. ಟ್ರಸ್ಟಿಂಗ್ ಡಿವೈನ್ ಅಬಂಡೆನ್ಸ್ ಫ್ಲೋ. ವಾವ್. ಸೊ ದುಡ್ಡಿನ ಸುರಿಮಳೆ ಡೆಫಿನೆಟ್ ಇದು ಮಾತ್ರ, ಆಯಿತಾ? ಸುಮ್ಮನೆ ಬರ್ತಿರೋದಲ್ಲ ಕಾರ್ಡ್ಸು. ವೀಲ್ ಆಫ್ ಫಾರ್ಚೂನ್ ತಿರುಗಿದೆ ಇವಾಗ ಅಂತ ಹೇಳ್ತಿದ್ದಾರೆ. ಸೊ ಇದೆಲ್ಲ ಫಸ್ಟು ಹೇಳಿದ್ರು, ಫಸ್ಟು ನಿಮಗೆ ಅರ್ಥ ಆಗ್ತಾ ಇರಲಿಲ್ಲ, ಲೈಕ್ ಮಾಡ್ತಾಯಿದ್ರಿ, ಕೊಡ್ತಾಯಿದ್ರಿ, ಅಥವಾ ಖರ್ಚು ಮಾಡ್ತಾಯಿದ್ರಿ, ಈ ಥರ ಎಲ್ಲ ಇತ್ತು. ನೀವು ಅಷ್ಟು ದುಡಿತಾ ಇದ್ರೂ ಕೂಡ ನನಗೆ ಅಥವಾ ನಾನು ಇಟ್ಕೋಬೇಕು ಅನ್ನೋದು ನಿಮ್ಮ ಮನಸ್ಸಲ್ಲಿ ಬಂದಿರಲಿಲ್ಲ. ಬಟ್ ಇವಾಗ ಟೈಮ್ ಚೇಂಜ್ ಆಗಿದೆ, ನಿಮಗೆ ಅರ್ಥ ಆಗ್ತಾ ಇದೆ, ಒಂದೊಂದು ಪೈಸದ ಬೆಲೆ ಅರ್ಥ ಆಗ್ತಾ ಇದೆ ನಿಮಗೆ. ಹಾಗಾಗಿ ಮಾತಾ ಆಶೀರ್ವಾದ ಆಗಿದೆ ನಿಮ್ಮ ಕಡೆಗೆ, ವೀಲ್ ಆಫ್ ಫಾರ್ಚೂನ್ ತಿರುಗಿದೆ ನಿಮ್ಮ ಕಡೆಗೆ. ಈಗ ನೋಡಿ, ಅಬಂಡೆನ್ಸ್, ದುಡ್ಡಿನ ಸುರಿಮಳೆ ಬರ್ತಾ ಇರುತ್ತೆ ಇನ್ನೂ ಅಂತ ಹೇಳ್ತಾ ಇದ್ದಾರೆ. ಸರೆಂಡರ್, ಹ್ಯಾವ್ ಫೇತ್ ಇನ್ ಪ್ರಾವಿಷನ್. ಸೊ ಇವಾಗ ನೀವು ಅನ್ಕೋಬೋದು, ನನಗೆ ಎಲ್ಲಿಂದ ಬರುತ್ತೆ, ನಾನೇನು ಕೆಲಸ ಮಾಡ್ತಿಲ್ಲ ಅನ್ನಿಲ್ಲ, ನನಗೆ ಹೆಂಗೆ ಬರುತ್ತೆ ಅಂತ ನೀವು ಯೋಚನೆ ಮಾಡ್ಬೋದು. ಅಥವಾ ನಾನು ಮನೇಲಿದ್ದೀನಿ, ನಾನೇನು ಕೆಲಸಕ್ಕೆ ಹೋಗ್ತಾ ಇಲ್ಲ, ನನಗೆ ಹೇಗೆ ದುಡ್ಡು ಬರುತ್ತೆ ಅಂತಿರ್ಬೋದು. ನಿಮಗೆ ಗೊತ್ತಿಲ್ಲ, ಯಾರೋ ಗಿಫ್ಟ್ ಅಂತ ಕೊಟ್ಬಿಡ್ಬೋದು, ಅರ್ಥ ಆಯ್ತಾ? ಡೆಫಿನೆಟ್ ಇದು ಸುಮ್ಮನೆ ಎಲ್ಲ ಕಾರ್ಡ್ಸ್ ಬರ್ತಾ ಇರೋದು, ನಂಬೇಕಷ್ಟೇ, ಅದನ್ನೇ ಹೇಳ್ತಾ ಇರೋದು. ಜಸ್ಟ್ ಬಿಲೀವ್, ಟ್ರಸ್ಟ್ ಇನ್ ಡಿವೈನ್ ಅಬಂಡೆನ್ಸ್ ಫ್ಲೋ ಅಂತಿದ್ದಾರೆ. ಟ್ರಸ್ಟ್ ಮಾಡಿ, ಆಯಿತಾ? ನಂಬಿದರೆ ಉಂಟು ಅಷ್ಟೇ. ನೋಡ್ತಾ ಇರಿ ಹೇಗೆ ಬರುತ್ತೆ ದುಡ್ಡಿನ ಸುರಿಮಳೆ, ಯಾವ ಥರ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ, ಓಕೆ? ಸೊ ಇದೊಂದು ಕಾರ್ಡು, ಇನ್ವೋಕ್ ಲಾರ್ಡ್ ಕುಬೇರ್. ಓ ಮೈ ಗಾಶ್, ಏನಿದು ಕಾರ್ಡ್ಸ್, ಈ ಥರ ಬ್ಯೂಟಿಫುಲ್ ಕಾರ್ಡ್ಸ್ ಬಂದುಬಿಡ್ತಲ್ಲ. ದುಡ್ಡಿನ ಸುರಿಮಳೆ. ಇವತ್ತು ಶುಕ್ರವಾರ, ಇಂದು ಶುಕ್ರವಾರ, ಶುಭವ ತರುವ ವಾರ ಅಂತ ವೀಲ್ ಆಫ್ ಫಾರ್ಚೂನ್ ಬಂತು. ಟೈಮ್ ನಿಮ್ಮ ಕಡೆ, ನಿಮ್ಮತ್ತ ತಿರುಗಿದೆ. ದುಡ್ಡಿನ ಸುರಿಮಳೆ, ಅಬಂಡೆನ್ಸ್ ಫ್ಲೋ ಅಂತಿದ್ದಾರೆ, ಆಯಿತಾ? ಇಲ್ಲಿ ನೋಡಿದರೆ ಕುಬೇರ್, ಲಾರ್ಡ್ ಕುಬೇರ್ನ ಇನ್ವೋಕ್ ಮಾಡುವಂತಿದ್ದಾರೆ, ಪ್ರೇ ಮಾಡಿ, ಆಯಿತಾ? ಮನಸ್ಪೂರ್ವಕವಾಗಿ ಬ್ಲೆಸ್ಸಿಂಗ್ಸ್ ತೊಗೊಳ್ಳಿ, ಮನಸ್ಪೂರ್ವಕವಾಗಿ ಅವರ ಪಾದಕ್ಕೆ ಹಾಕ್ಬಿಡಿ, ದೇವ್ರ ಪಾದಕ್ಕೆ ಹಾಕ್ಬಿಡಿ. ಮಾತಾ ನಿಮ್ಮ ಪಾದಕ್ಕೆ ಹಾಕ್ತಿದ್ದೀನಿ, ಹೆಲ್ಪ್ ಮಾಡಿ ಅಂತ. ನೋಡ್ತಾ ಇರಿ ಹೆಲ್ಪ್ ಮಾಡ್ತಾರಾ ಇಲ್ವಾ ಅಂತ, ಆಯಿತಾ? ನಂಬೇಕಷ್ಟೇ. Invoke the blessings of Kuber through yagya, okay, sacred offering, recognizing the divine in all aspects of wealth. ಯಜ್ಞ ಮಾಡು ಅಂತ ಹೇಳ್ತಿದ್ದಾರೆ. ಪರ್ಫಾರ್ಮ್ ಎ ಹವನ್ ಡೆಡಿಕೇಟೆಡ್ ಟು ಕುಬೇರ್, ಆಫರಿಂಗ್ ಗ್ರೇನ್ಸ್, ಗೀ ಆ್ಯಂಡ್ ಅದರ್ ಆಸ್ಪೀಷಿಯಸ್ ಐಟಮ್ಸ್ ಅಂತ ಹೇಳ್ತಿದ್ದಾರೆ. ಹವನ್ ಮಾಡೋ ಆ ಥರ ಒಂದು ಪದ್ಧತಿ ಇದ್ದರೆ ನಿಮ್ಮ ಮಾಡಿ, ಆಯಿತಾ? ಇಲ್ಲ ಅಂತಂದರೆ
ದೇವಸ್ಥಾನಗಳಲ್ಲಿ ಹೋಗಿ ಆ, ದಾನ ಆ ಥರ ಕೊಟ್ಬಿಟ್ರು ಆಯಿತು, ಆಯಿತಾ, ಆ ಥರ ಅಂತ ಹೇಳ್ತಾ ಇದ್ದಾರೆ. ಸೊ ಮಾಡಿ ಖಂಡಿತ. ಈಗಾಗಲೇ ಟೈಮ್ ತಿರುಗಿದೆ ನಿಮ್ಮತ್ತ. ಸೊ ನೀವೇನು ಯೋಚನೆ ಮಾಡಬೇಕಾಗಿಲ್ಲ, ನಂಬಬೇಕಷ್ಟೇನೆ. ನಂಬಿ ಎಷ್ಟು ಎಲ್ರಿಗೂ ತೊಂದರೆ ತಾಪತ್ರಯಗಳು ಬರದೆ, ಮನುಷ್ಯರು ಅಂತ ಹುಟ್ಟಿದ ಮೇಲೆ ಬರುತ್ತೆ, ಹೋಗ್ತಾ ಇರುತ್ತೆ. ಹಾಗೆ ಅಂತ ದುಃಖದಲ್ಲಿ ಕೂತಿರಬಾರ್ದು, ಅಷ್ಟೇ ನಗ್ತಾ ಇರಬೇಕು, ಆಯಿತಾ. ಎಸ್ಪೆಷಲಿ ಅಂತಲ್ಲ, ಎವ್ರಿ ಡೇ ಎವ್ರಿ ಮೂಮೆಂಟ್ ಸ್ಮೈಲ್ ಅಷ್ಟೇ, ಆಯಿತಾ. ಯಾವುದೇ ಥರ ತೊಂದರೆಗಳಿರಲಿ, ಹಾಗೆ ಚೂಮಂತರಾಗ್ಬಿಡುತ್ತೆ, ಗೊತ್ತೇ ಆಗಲ್ವಲ್ಲ. ನಗ್ತಾ ಇದ್ಬಿಟ್ರೆ ಏನೂ ಗೊತ್ತಾಗೋದಿಲ್ಲ, ಅದಕ್ಕೆ ನಗ್ತಾ ಇರಬೇಕು, ಓಕೆನಾ. ಸೊ ಸ್ಟೇ ಟ್ಯೂನ್ಡ್, ಮತ್ತೆ ಬೇಗ ಸಿಗುವ. ಸೊ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸೊ ಇಷ್ಟ ಆಯ್ತಂದರೆ ಇಲ್ಲಿ ಫುಲ್ ನೋಡಿರಬೇಕಿತ್ತು ನೀವು, ಆಯಿತಾ. ಅಂದರೆ ಫುಲ್ ವಿಡಿಯೋ ನೋಡಿದರೆ ಖಂಡಿತ ನಿಮಗೇನೆ. ಏಕೆಂದರೆ ನೋಡಿ, ಮಧ್ಯದಲ್ಲಿ ನೋಡಿದ್ರೆ ಯಾವುದೋ ಮಧ್ಯದಲ್ಲಿ, ಈಗ ಫಸ್ಟ್ ಕಾರ್ಡ್ ನೋಡ್ಬಿಟ್ಟು ನೀವು ಸ್ಟಾಪ್ ಮಾಡಿರ್ತೀರ ಅಂದ್ಕೊಳ್ಳಿ, ಅಥವಾ ಸೆಕೆಂಡ್ ಕಾರ್ಡ್ ನೋಡಿ ಸ್ಟಾಪ್ ಮಾಡ್ತೀರಾ ಅಂದ್ಕೊಳ್ಳಿ. ಅವಾಗ ಏನಾಗುತ್ತೆ, ಸೆಕೆಂಡ್ ಕಾರ್ಡ್ ಇತ್ತು, ಇದು ಪಾಸ್ಟ್ ಕರ್ಮ ಅಂತ, ಅರ್ಥ ಆಯ್ತಾ. ಸೊ ನಾನು ಏನಕ್ಕೆ ಹೇಳಿಸ್ತಿದ್ದಾರೆ ಅರ್ಥ ಮಾಡ್ಕೊಳ್ಳಿ. ಅವಾಗ ಏನಾಗುತ್ತೆ ಅಂದರೆ, ನಿಮ್ಮ ಲೈಫು ಅಲ್ಲೇ ಇದೆ ಇನ್ನುವೇ ಅಂತ, ಅಂದರೆ ನಿಮ್ಮ ಹಳೆ ಕರ್ಮದ್ದು ಇದನ್ನು ಕ್ಲಿಯರ್ ಮಾಡ್ಕೋತಾ ಇದ್ದೀರಾ ಅನ್ನೋ ಥರ, ಆಯಿತಾ. ಸೊ ಹಾಗಾಗಿ ಆ ಥರ ಅಂತ ಹೇಳಿಸ್ತಾ ಇದ್ದಾರೆ, ಓಕೆನಾ. ಸೊ ಫುಲ್ ನೋಡಿ, ಕಂಪ್ಲೀಟ್ ನೋಡಿ, ಲಾಸ್ಟಲ್ಲಿ ಏನು ಬ್ಲೆಸ್ಸಿಂಗ್ಸ್ ಬಂದಿರುತ್ತೆ ಅದು ನಿಮ್ಗಾಗತ್ತೆ ಅವಾಗ, ಓಕೆನಾ. ಸೊ ಯಾರೆಲ್ಲ ಈ ವಿಡಿಯೋ ನೋಡಿದ್ದೀರಾ, ಇಲ್ಲಿ ತನಕ ಫುಲ್ ನೋಡಿದ್ದೀರಾ, ಎಲ್ರಿಗೂ ಮಾತೆ ಮಹಾಲಕ್ಷ್ಮಿ ಎಲ್ರಿಗೂ ಒಳ್ಳೇದು ಮಾಡಲಿ, ಖುಷಿಯಾಗಿರಿ, ನಗ್ತಾಯಿರಿ, ಆರೋಗ್ಯವಾಗಿರಿ, ಓಕೆನಾ. ಆಮೇಲೆ ಇಷ್ಟ ಆಯಿತು ಇಲ್ಲಿ ತನಕ ನೋಡಿ ಅಂತಂದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಓಕೆನಾ. ಹಾಗೆ ಬೆಲ್ ಐಕಾನ್ ಹಿಟ್ ಮಾಡಿ, ಸೊ ದಟ್ ಮುಂದೆ ಬರೋ ಎಲ್ಲ ವೀಡಿಯೋ ನಿಮ್ಮ ಕೈ ಸೇರುತ್ತೆ. ಜೊತೆಗೆ ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಓಕೆನಾ. ಕಮೆಂಟ್ಸ್ ಆರ್ ವೆಲ್ಕಮ್, ಥ್ಯಾಂಕ್ ಯು ಸೋ ಮಚ್. ಬ್ಯೂಟಿಫುಲ್ ಕಮೆಂಟ್ಸ್ಗೆ ಥ್ಯಾಂಕ್ ಯು. ಆ್ಯಂಡ್ ಮೆಂಬರ್ಶಿಪ್ ತೊಗೊಳ್ಳಿ, ಓಕೆನಾ. ಖಂಡಿತ ಮೆಂಬರ್ಶಿಪ್ ತೊಗೊಳ್ಳಿ. ಜೊತೆಗೆ ಮ್ಯಾಜಿಕಲ್ ಮೀಡಿಯಾ 279 stores.dm2buy.com ಅಂತ ಹೇಳಿ ಡಿಸ್ಕ್ರಿಪ್ಷನಲ್ಲಿ ಡೀಟೇಲ್ಸ್ ಇರುತ್ತೆ. ಖಂಡಿತ ಹೋಗಿ ಸ್ಟೋರ್ಸಲ್ಲಿ ಪರ್ಚೇಸ್ ಮಾಡಿ. ಎಲ್ಲ ಎನರ್ಜೈಸ್ಡ್ ಕ್ರಿಸ್ಟಲ್ಸ್ ಇಟ್ಟಿರೋದು, ಎನರ್ಜೈಸ್ಡ್ ಬ್ರೇಸ್ಲೆಟ್ಸ್ ಎಲ್ಲ ಖಂಡಿತ ಸಹಾಯ ಆಗುತ್ತೆ ನಿಮಗೆ, ಆಯಿತಾ. ಖಂಡಿತ ಪರ್ಚೇಸ್ ಮಾಡಿ. ಆಮೇಲೆ ಹೈಪ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ, ಸೊ ದಟ್ ಸ್ವಲ್ಪ ಜಾಸ್ತಿ ದಿನಕ್ಕೆ ಸಿಗುತ್ತೆ, ಓಕೆನಾ. ಇನ್ನೇನು ಹೇಳಬೇಕು, ನಗ್ತಾ ಇರಿ ಅಷ್ಟೇ, ಆಯಿತಾ. ದುಃಖ ಪಟ್ಕೊಬೇಡಿ. ಈಗ ಎಲ್ಲಿ ತನಕ ಸ್ಟಾಪ್ ಮಾಡಿದ್ರಿ ನನಗೆ ಗೊತ್ತಿಲ್ಲ. ಇವಾಗ ಇಲ್ಲಿ ತನಕ ನೋಡಿದ್ದೀರಾ ಅಂತಂದರೆ, ಫುಲ್ಲು ನೋಡಿದ್ದೀರಾ ಅಂತಂದರೆ 100% ಸಮಯದ ಚಕ್ರ ನಿಮ್ಮತ್ತ ತಿರುಗಿದೆ. ದುಡ್ಡಿನ ಸುರಿಮಳೆ ದಬದಬ ಸುರಿತಾ ಇದೆ, ಆಯಿತಾ. ಮಾತಾ ಲಕ್ಷ್ಮೀ ಸಹಿತ ಲಾರ್ಡ್ ಕುಬೇರ್ ಅವರ ಆಶೀರ್ವಾದ ಕೂಡ ಆಗಿದೆ, ಆಯಿತಾ. ಇನ್ನೇನು ಹೇಳಿ. ಓಕೆ, ಸೊ ಇಲ್ಲಿ ತನಕ ನೋಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಮತ್ತೆ ಸಿಗುವ. ಥ್ಯಾಂಕ್ ಯು.